ಶಿವಮೊಗ್ಗ ಒಂದು ಎಕ್ಸಾಂಪಲ್. ದೃಶ್ಯಗಳ ಸಹಿತವಾಗಿ ಯಾವ ರೀತಿ ಈ ಅಕ್ಕಿಯನ್ನ ಬಡವರ ಹೊಟ್ಟೆ ಸೇರಬೇಕಾಗಿದ್ದ ಅಕ್ಕಿ ರಸ್ತೆ ಮಧ್ಯದಲ್ಲಿಯೇ ಕಳ್ಳರ ಪಾಲಾಗ್ತಿದೆ ಅನ್ನೋದು ಬಯಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಇಷ್ಟು ದಿನ ಏನು ಪಡಿತರರು ಎಲ್ಲೋ ಒಂದು ಕಡೆ ತಮಗೆ ಬಂದ ಅಕ್ಕಿಯನ್ನ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನ ಗಳಿಸ್ತಿದ್ದಾರೆ ಎನ್ನುವಂತ ಆರೋಪ ಇತ್ತು. ಆದ್ರೆ ಈಗ ನಮಗೆ ಈಗ ವಿಡಿಯೋದಲ್ಲಿ ನಾವು ನೋಡ್ತಿರಬಹುದು ಅದು ಹೇಗೆ ಅಂದ್ರೆ ಏನು ಮೇನ್ ಗೋಡನ್ ಇದೆ, ಮೇನ್ ಗೋಡನ್ ನಿಂದ ಇನ್ನು ಆ ಪಡಿತರಿಗೆ ಹೋಗೋಕ್ಕಿಂತ ಮುಂಚೆನೆ ಕಾಳಸಂತೆಯಲ್ಲಿ ಡ್ರೈವರ್ಗಳಾಗಿರ್ಬೋದು, ಕಿನ್ನರ್ಗಳು ಏನು ಗೂಡಂಗಡಿಗಳಿಗೆ ಮಾರಾಟ ಮಾಡ್ತಿರುವಂತದ್ದು, ಈ ತರದ ಪ್ರಕರಣಗಳು ಪ್ರತಿನಿತ್ಯ ಆ ಭಾಗದಲ್ಲಿ ನಡೆಯುತ್ತೆ. ಏನು ಶಿವಮೊಗ್ಗದಿಂದ ಮತ್ತೆ ತೀರ್ಥಹಳ್ಳಿ ಮೇನು ಹೆದ್ದಾರಿ ಇದೆ, ಅಲ್ಲಿ ಹೊನ್ನಾಪುರ ಅಂತ ಹೇಳಿ ಬರುತ್ತೆ. ಆ ಹೊನ್ನಾಪುರದ ಭೀಮನಾಯಕ್ ಸಂಪರ್ಕದಲ್ಲಿರಿ. ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಅವಿನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅವಿನ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ. ಈಗ ಅಕ್ಕಿ ಬಡವರ ಹೊಟ್ಟೆಗೆ ಸೇರಬೇಕಾಗಿತ್ತು, ಆದ್ರೆ ಮಾರ್ಗ ಮಧ್ಯದಲ್ಲೇನೆ ಮೂಟೆಗಳನ್ನ ಲಾರಿಯಿಂದ ಅನ್ಲೋಡ್ ಮಾಡ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸೆರೆ ಸಿಕ್ಕಿದೆ. ಏನ್ ಹೇಳ್ತೀರಿ? ಇಲ್ಲ, ಇದು ಮೊದಲ ಪ್ರಕರಣ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈ ತರ ಮುಂಚೆ ಆಗಿರ್ಲಿಲ್ಲ. ಇದು ನಾವು ನೆನ್ನೆ ನೋಡಿದ್ವಿ. ಅದ್ರ ಬಗ್ಗೆ ಎನ್ಕ್ವೈರಿಗೂ ನಾವು ಆರ್ಡರ್ ಮಾಡಿದೀವಿ. ಯಾರು ಗುತ್ತಿಗೆದಾರರು ತಗೊಂಡ್ ಹೋಗ್ತಾ ಇದ್ದಾರೆ ಅವ್ರನ್ನು ಇವತ್ತು ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ. ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಈಗ ಹಿಂಗೆ ಮಾರ್ಗ ಮಧ್ಯದಲ್ಲಿ ಇಳಿಸ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಮಾನಿಟರಿಂಗ್ ಅಂತ ಇರೋದಿಲ್ವಾ? ಎಷ್ಟು ಮೂಟೆ ಹೋಯ್ತು, ಎಷ್ಟು ಮೂಟೆ ಅನ್ಲೋಡ್ ಆಯ್ತು, ಇದನ್ನ ಯಾರು ಚೆಕ್ ಮಾಡೋದಿಲ್ವಾ ಅಂತ? ಇಲ್ಲ, ಅವಕಾಶ ಇಲ್ಲ. ಅದು ಅವರು ಒಂದು ಸಾರಿ ಲೋಡ್ ಆದ್ಮೇಲೆ ಎಲ್ಲಿ ಅನ್ಲೋಡ್ ಪಾಯಿಂಟ್ ಇದೆ ಅಲ್ಲಿಗೆ ತಗೊಂಡೋಗಿ ನಿಲ್ಸ್ಬೇಕು. ಮಾರ್ಗ ಮಧ್ಯ ಊಟ ತಿಂಡಿ ಕಾಫಿ ಆ ತರ ಎಲ್ಲ ನಿಲ್ಸೋಕೆ ಅವಕಾಶನೇ ಇಲ್ಲ. ಆದ್ರೆ ಇದು ಯಾಕೆ ನಿಲ್ಸಿದಾರೆ ಏನು ಅಂತ ನಮ್ ಗಮನಕ್ಕೆ ಈ ತರ ಪ್ರಕರಣ ನಡೆದೇ ಇಲ್ಲ ಶಿವಮೊಗ್ಗದಲ್ಲಿ ಮುಂಚೆ ಆಗಿರೋದ್ರಿಂದ, ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಅದನ್ನ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ಇಲ್ಲಿ ಬರೀ ಆ ಲಾರಿ ಚಾಲಕರು ಡ್ರೈವರ್ ಮಾತ್ರ ಅವರೊಬ್ಬರ ಇನ್ವಾಲ್ವ್ಮೆಂಟ್ ಇಂದ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯನಾ? ಇದರಿಂದ ಬೇರೆ ಯಾರಾದ್ರೂ ಇರಬಹುದು ಅನ್ನೋ ಅನುಮಾನ ನಮ್ಗಂತೂ ಇದೆ. ಇಲ್ಲ, ನಾವು ಅದ್ರ ಬಗ್ಗೆನೂ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ನೋಡಿ ಅದು ಆತರ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಎಲ್ಲರ ವಿರುದ್ಧನೂ ಕಾನೂನು ಕ್ರಮ ವಹಿಸ್ತೀವಿ. ಈಗ ನಿನ್ನೆ ಆಹಾರ ಇಲಾಖೆ ಸಚಿವರೇನೋ ಹೇಳ್ಬಿಟ್ರು, ನೋಡಿ ಬಿಪಿಎಲ್ ಕಾರ್ಡ್ ದಾರರು ತಮ್ಮ ಕೈಗೆ ಸಿಕ್ಕ ಅಕ್ಕಿನ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡ್ತೀವಿ ಅಂತ. ಈ ಬಡವರ ಮೇಲೆ ಇಷ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ನಿರ್ಧಾರ ಮಾಡೋ ಆಹಾರ ಇಲಾಖೆ ಇಂಥ ಇನ್ ಬಿಟ್ವೀನ್ ಕಳ್ಳರಿದ್ದಾರಲ್ಲ ಅವ್ರ ಮೇಲೆ ಏನ್ ಆಕ್ಷನ್ ಅಂತ? ಇಲ್ಲ, ಅವ್ರ ಮೇಲೂ ಆಕ್ಷನ್ ಇದೆ. ಅವ್ರ ಮೇಲೂ ನಾವು ಕಾನೂನು ಕ್ರಮ ವಹಿಸ್ತೀವಿ. ಯಾರು ಡ್ರೈವರ್, ಯಾರು ಲಾರಿ ಓನರ್ ಇದ್ದಾರೆ, ಮತ್ತೆ ಯಾರು ಗುತ್ತಿಗೆದಾರರಿದ್ದಾರೆ ಅವ್ರ ಮೇಲೂ ಕ್ರಮ ವಹಿಸ್ತೀವಿ. ಈ ಯಾರ್ ಜವಾಬ್ದಾರಿ ಸರ್ ಇದನ್ನ ಮಾನಿಟರ್ ಮಾಡೋದು? ಡಿಪೋದಿಂದ ಹೊರಟು ರೇಷನ್ ಅಂಗಡಿವರೆಗೂ ತಲುಪೋವರೆಗೂ ಯಾರು ಮಾನಿಟರ್ ಮಾಡ್ತಾರೆ ಇದನ್ನ? ಗುತ್ತಿಗೆದಾರರೇ ಜವಾಬ್ದಾರಿ. ಅವ್ರ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ. ಜಿಲ್ಲಾಧಿಕಾರಿಗಳು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಎಲ್ಲಿ ಲೋಡಿಂಗ್ ಪಾಯಿಂಟ್ ಇದೆ, ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟ್ ತನಕನೂ ಅವ್ರದೇ ಅವರ ಜವಾಬ್ದಾರಿಯಲ್ಲೇ ಅವರು ಸಾಗಾಣಿಕೆ ಮಾಡಬೇಕು ಅಂತ ಒಪ್ಪಂದ ಆಗಿರುತ್ತೆ. ಕೇವಲ ಗುತ್ತಿಗೆದಾರರು ಮಾತ್ರ, ಆಹಾರ ಇಲಾಖೆಯವ್ರದ್ದು ಯಾರ್ದು ಜವಾಬ್ದಾರಿ ಇರೋದಿಲ್ವಾ? ಅಲ್ಲ, ಇಲಾಖೆಯಿಂದ ಇರುತ್ತೆ. ಆದ್ರೆ ಒಪ್ಪಂದದ ಪ್ರಕಾರ ಅದು ಗುತ್ತಿಗೆದಾರರದ್ದೇ ಜವಾಬ್ದಾರಿ. ರೈಟ್. ಈಗ ಈ ಪ್ರಕರಣ ಶಿವಮೊಗ್ಗದ ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಯಾರ ಇನ್ವಾಲ್ವ್ಮೆಂಟ್, ಗುತ್ತಿಗೆದಾರರು ಯಾರು ಇನ್ ಪರ್ಟಿಕ್ಯುಲರ್ ಈ ಕೇಸ್ಗೆ? ಅದು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗ್ತಾ ಇರೋ ಲಾರಿ, ಅದು ತುಂಗಾ ಟ್ರಾನ್ಸ್ಪೋರ್ಟ್ ಅಂತ ಅವರು ಗುತ್ತಿಗೆದಾರರು. ಅದು ಮೇಲ್ನೋಟಕ್ಕೆ ಈಗ ಲಾರಿ ಅದ್ರದ್ದು ನಂಬರ್, ಅದ್ರ ಹೆಸರು ಅದನ್ನೆಲ್ಲ ನೋಡಿದಾಗ ಅವರೇ ಅಂತ ಕಂಡು ಬಂದಿದೆ. ಈಗ ಅವ್ರನ್ನ ಬರೋದಿಕ್ಕೆ ಹೇಳಿದೀವಿ. 10:00ವರೆಗೆ ಎನ್ಕ್ವೈರಿ ಇದೆ. ಎನ್ಕ್ವೈರಿ ಮಾಡಿ ನಾವು ಅದನ್ನ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ರೈಟ್. ಧನ್ಯವಾದ ಅವಿನ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಆಹಾರ ಇಲಾಖೆಯ ಡಿಡಿ ಅವಿನ್ ಅವರ ಮಾತು. ಶಿವಮೊಗ್ಗದಲ್ಲಿ ಇದು ಮೊದಲ ಪ್ರಕರಣ ಅಂತೆ, ಅವ್ರ ಗಮನಕ್ಕೆ ಬಂದಿರೋ ಮೊದಲ ಪ್ರಕರಣ ಇರಬಹುದೇನೋ. ಸದ್ಯಕ್ಕೆ ಎನ್ಕ್ವೈರಿ ಇದೆ. 10:30 ನಂತರದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನ ನಾವು ಎನ್ಕ್ವೈರಿ ಕರೆದಿದ್ದೇವೆ. ತಪ್ಪು ಮಾಡಿರೋ ಸಾಬೀತಾದ್ರೆ ಕಠಿಣ ಶಿಕ್ಷೆ ಅಂತ ಹೇಳ್ತಿದ್ದಾರೆ. ತಪ್ಪು ಮಾಡಿರೋ ಸಾಬೀತಾದ್ರೆ ಏನು ನೇರವಾಗಿ ದೃಶ್ಯದಲ್ಲಿ ಕಾಣ್ತಾ ಇದೆ. ಈಗ ಆಹಾರ ಇಲಾಖೆಯ ಡಿಡಿ ಅವರೇ ಹೇಳೋ ಪ್ರಕಾರ ಮಾರ್ಗ ಮಧ್ಯದಲ್ಲಿ ಎಲ್ಲೂ ನಿಲ್ಸೋ ಹಾಗೆ ಇಲ್ಲ ಲಾರಿಯನ್ನ. ಒಂದ್ಸತಿ ಲೋಡ್ ಆದ್ಮೇಲೆ ಅದನ್ನ ಅನ್ಲೋಡಿಂಗ್ ಪಾಯಿಂಟ್ ಅಂತ ಹೇಳಿ ಎಲ್ಲಿ ಗುರುತಿಸಿರ್ತಾರೋ ಅಲ್ಲೇ ನಿಲ್ಲಿಸಬೇಕು ಲಾರಿಯನ್ನ. ಈ ರೀತಿ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿರೋದೇನೆ ನಿಯಮ ಉಲ್ಲಂಘನೆ, ಇದೇನೇ ಶಿಕ್ಷೆಗಾರ್ಹ. ಹೀಗಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ಇನ್ನು ಇದು ಶಿವಮೊಗ್ಗದ ಒಂದೇ ಪ್ರಕರಣ ಅಲ್ಲ, ಬಹುತೇಕ ಕಡೆ ರಾಜ್ಯಾದ್ಯಂತ ಇಂಥದ್ದೇ ದಂಧೆ ನಡೀತಾ ಇದೆ. ಆಹಾರ ಇಲಾಖೆಯ ಸಚಿವರು ಕೇವಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳೋದಲ್ಲ, ರಾಜಾರೋಷವಾಗಿ ಇಂಥ ಕಳ್ಳಾಟ ಮಾಡುವವರ ವಿರುದ್ಧ ಕೂಡ ಕ್ರಮಕ್ಕೆ ಮುಂದಾಗಬೇಕು. ಶಿವಮೊಗ್ಗ ಒಂದು ಎಕ್ಸಾಂಪಲ್. ದೃಶ್ಯಗಳ ಸಹಿತವಾಗಿ ಯಾವ ರೀತಿ
ಈ ಅಕ್ಕಿಯನ್ನ ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದ ಅಕ್ಕಿ ರಸ್ತೆ ಮಧ್ಯದಲ್ಲಿಯೇ ಕಳ್ಳರ ಪಾಲಾಗ್ತಿದೆ ಅನ್ನೋದು ಬಯಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಇಷ್ಟು ದಿನ ಏನು ಪಡಿತರರು ಎಲ್ಲೋ ಒಂದು ಕಡೆ ತಮಗೆ ಬಂದ ಅಕ್ಕಿಯನ್ನ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನ ಗಳಿಸ್ತಿದ್ದಾರೆ ಎನ್ನುವಂತ ಆರೋಪ ಇತ್ತು. ಆದ್ರೆ ಈಗ ನಮಗೆ ಈಗ ವಿಡಿಯೋದಲ್ಲಿ ನಾವು ನೋಡ್ತಿರಬಹುದು ಅದು ಹೇಗೆ ಅಂದ್ರೆ ಏನು ಮೇನ್ ಗೋಡನ್ ಇದೆ, ಮೇನ್ ಗೋಡನ್ ನಿಂದ ಇನ್ನು ಪಡಿತರಿಗೆ ಹೋಗೋಕ್ಕಿಂತ ಮುಂಚೆನೆ ಕಾಳಸಂತೆಯಲ್ಲಿ ಡ್ರೈವರ್ಗಳಾಗಿರ್ಬೋದು, ಕಿನ್ನರ್ಗಳು ಏನು ಗೂಡಂಗಡಿಗಳಿಗೆ ಮಾರಾಟ ಮಾಡ್ತಿರುವಂತದ್ದು, ಈ ತರದ ಪ್ರಕರಣಗಳು ಪ್ರತಿನಿತ್ಯ ಆ ಭಾಗದಲ್ಲಿ ನಡೆಯುತ್ತೆ. ಏನು ಶಿವಮೊಗ್ಗದಿಂದ ಮತ್ತೆ ತೀರ್ಥಹಳ್ಳಿ ಮೇನು ಹೆದ್ದಾರಿ ಇದೆ, ಅಲ್ಲಿ ಹೊನ್ನಾಪುರ ಅಂತ ಹೇಳಿ ಬರುತ್ತೆ. ಆ ಹೊನ್ನಾಪುರದ ಭೀಮನಾಯಕ್ ಸಂಪರ್ಕದಲ್ಲಿ ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಅವಿನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅವಿನ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ. ಈಗ ಅಕ್ಕಿ ಬಡವರ ಹೊಟ್ಟೆಗೆ ಸೇರಬೇಕಾಗಿತ್ತು, ಆದ್ರೆ ಮಾರ್ಗ ಮಧ್ಯದಲ್ಲೇನೆ ಮೂಟೆಗಳನ್ನ ಲಾರಿಯಿಂದ ಅನ್ಲೋಡ್ ಮಾಡ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸೆರೆ ಸಿಕ್ಕಿದೆ. ಏನ್ ಹೇಳ್ತೀರಿ? ಇಲ್ಲ, ಇದು ಮೊದಲ ಪ್ರಕರಣ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈ ತರ ಮುಂಚೆ ಆಗಿರ್ಲಿಲ್ಲ. ಇದು ನಾವು ನಿನ್ನೆ ನೋಡಿದ್ವಿ. ಅದ್ರ ಬಗ್ಗೆ ಎನ್ಕ್ವೈರಿಗೂ ನಾವು ಆರ್ಡರ್ ಮಾಡಿದೀವಿ. ಯಾರು ಗುತ್ತಿಗೆದಾರರು ತಗೊಂಡೋಗ್ತಾ ಇದ್ದಾರೆ ಅವ್ರನ್ನು ಇವತ್ತು ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ. ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಈಗ ಹಿಂಗೆ ಮಾರ್ಗ ಮಧ್ಯದಲ್ಲಿ ಇಳಿಸ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಮಾನಿಟರಿಂಗ್ ಅಂತ ಇರೋದಿಲ್ವಾ? ಎಷ್ಟು ಮೂಟೆ ಹೋಯ್ತು, ಎಷ್ಟು ಮೂಟೆ ಅನ್ಲೋಡ್ ಆಯ್ತು, ಇದನ್ನ ಯಾರು ಚೆಕ್ ಮಾಡೋದಿಲ್ವಾ ಅಂತ? ಇಲ್ಲ, ಅವಕಾಶ ಇಲ್ಲ. ಅದು ಅವರು ಒಂದು ಸಾರಿ ಲೋಡ್ ಆದ್ಮೇಲೆ ಎಲ್ಲಿ ಅನ್ಲೋಡ್ ಪಾಯಿಂಟ್ ಇದೆ ಅಲ್ಲಿಗೆ ತಗೊಂಡೋಗಿ ನಿಲ್ಸ್ಬೇಕು. ಮಾರ್ಗ ಮಧ್ಯ ಊಟ ತಿಂಡಿ ಕಾಫಿ ಆ ತರ ಎಲ್ಲ ನಿಲ್ಸೋಕೆ ಅವಕಾಶನೇ ಇಲ್ಲ. ಆದ್ರೆ ಇದು ಯಾಕೆ ನಿಲ್ಸಿದಾರೆ ಏನು ಅಂತ ನಮ್ ಗಮನಕ್ಕೆ ಈ ತರ ಪ್ರಕರಣ ನಡೆದೇ ಇಲ್ಲ ಶಿವಮೊಗ್ಗದಲ್ಲಿ ಮುಂಚೆ ಆಗಿರೋದ್ರಿಂದ, ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಅದನ್ನ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ಇಲ್ಲಿ ಬರೀ ಆ ಲಾರಿ ಚಾಲಕರು ಡ್ರೈವರ್ ಮಾತ್ರ ಅವರೊಬ್ಬರ ಇನ್ವಾಲ್ವ್ಮೆಂಟ್ ಇಂದ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯನಾ? ಇದರಿಂದ ಬೇರೆ ಯಾರಾದ್ರೂ ಇರಬಹುದು ಅನ್ನೋ ಅನುಮಾನ ನಮ್ಗಂತೂ ಇದೆ. ಇಲ್ಲ, ನಾವು ಅದ್ರ ಬಗ್ಗೆನೂ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ನೋಡಿ ಅದು ಆತರ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಎಲ್ಲರ ವಿರುದ್ಧನೂ ಕಾನೂನು ಕ್ರಮ ವಹಿಸ್ತೀವಿ. ಈಗ ನಿನ್ನೆ ಆಹಾರ ಇಲಾಖೆ ಸಚಿವರೇನೋ ಹೇಳ್ಬಿಟ್ರು, ನೋಡಿ BPL ಕಾರ್ಡ್ ದಾರರು ತಮ್ಮ ಕೈಗೆ ಸಿಕ್ಕ ಅಕ್ಕಿನ ಮಾರಾಟ ಮಾಡಿದ್ರೆ BPL ಕಾರ್ಡ್ ಅನ್ನು ರದ್ದು ಮಾಡ್ತೀವಿ ಅಂತ. ಈ ಬಡವರ ಮೇಲೆ ಇಷ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ನಿರ್ಧಾರ ಮಾಡೋ ಆಹಾರ ಇಲಾಖೆ ಇಂಥ ಇನ್ ಬಿಟ್ವೀನ್ ಕಳ್ಳರಿದ್ದಾರಲ್ಲ ಅವ್ರ ಮೇಲೆ ಏನ್ ಆಕ್ಷನ್ ಅಂತ? ಇಲ್ಲ, ಅವ್ರ ಮೇಲೂ ಆಕ್ಷನ್ ಇದೆ. ಅವ್ರ ಮೇಲೂ ನಾವು ಕಾನೂನು ಕ್ರಮ ವಹಿಸ್ತೀವಿ. ಯಾರು ಡ್ರೈವರ್, ಯಾರು ಲಾರಿ ಓನರ್ ಇದಾರೆ, ಮತ್ತೆ ಯಾರು ಗುತ್ತಿಗೆದಾರರಿದ್ದಾರೆ ಅವ್ರ ಮೇಲೂ ಕ್ರಮ ವಹಿಸ್ತೀವಿ. ಈ ಯಾರ್ ಜವಾಬ್ದಾರಿ ಸರ್ ಇದನ್ನ ಮಾನಿಟರ್ ಮಾಡೋದು? ಡಿಪೋದಿಂದ ಹೊರಟು ರೇಷನ್ ಅಂಗಡಿವರೆಗೂ ತಲುಪೋವರೆಗೂ ಯಾರು ಮಾನಿಟರ್ ಮಾಡ್ತಾರೆ ಇದನ್ನ? ಗುತ್ತಿಗೆದಾರರೇ ಜವಾಬ್ದಾರಿ. ಅವ್ರ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ. ಜಿಲ್ಲಾಧಿಕಾರಿಗಳು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಎಲ್ಲಿ ಲೋಡಿಂಗ್ ಪಾಯಿಂಟ್ ಇದೆ, ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟ್ ತನಕನೂ ಅವರ ಜವಾಬ್ದಾರಿಯಲ್ಲೇ ಅವರು ಸಾಗಾಣಿಕೆ ಮಾಡಬೇಕು ಅಂತ ಒಪ್ಪಂದ ಆಗಿರುತ್ತೆ. ಕೇವಲ ಗುತ್ತಿಗೆದಾರರು ಮಾತ್ರ ಆಹಾರ ಇಲಾಖೆಯವ್ರದ್ದು ಯಾರ್ದು ಜವಾಬ್ದಾರಿ ಇರೋದಿಲ್ವಾ? ಅಲ್ಲ, ಇಲಾಖೆಯಿಂದ ಇರುತ್ತೆ. ಆದ್ರೆ ಒಪ್ಪಂದದ ಪ್ರಕಾರ